ಮುದ್ದುರಾಮ ಮಂಜರಿ 10 ಸಂಪುಟಗಳಿಂದ ಆಯ್ದ 1008 ಚೌಪದಿಗಳು ಪ್ಲಸ್ 18 ವಾಸ್ತವಿಕವಾಗಿ 18 ಚೌಪದಿಗಳು 18 ಪ್ರಕರಣಗಳಲ್ಲಿ 18 ಚೌಪದಿಗಳಿವೆ ಹೆಚ್ಚಿಗೆ. ಹೀಗಾಗಿ 1026 ಚೌಪದಿಗಳಾಗ್ತವೆ. ನಿನ್ನೆ ನಾನು ಡಾಕ್ಟರ್ ಕೃಷ್ಣೇಗೌಡರು ಅವರ ಬಗ್ಗೆ ಒಂದು ಪರಿಚಯವನ್ನು ಪ್ರಾರಂಭ ಮಾಡಿದ್ದೆ. ಅಪೂರ್ವ ಮಾತುಗಾರರು, ವಾಗ್ಮಿ, ಅಗಾಧವಾಗಿ ಕನ್ನಡವನ್ನು ಪ್ರೀತಿಸುವಂತಹ ವ್ಯಕ್ತಿ, ಹಾಸ್ಯ ಸಾಹಿತಿಯು ಅಂತ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು, ಶಿಕ್ಷಣ ತಜ್ಞರು ನಮ್ಮ ಮಂದಿದ್ದಾರೆ, ನಮ್ಮ ನಡುವೆ ಇದ್ದಾರೆ. 67 ವರ್ಷದ ತರುಣರು. ಅವರು 2022ರಲ್ಲಿ ಅವರು ರಾಜ್ಯೋತ್ಸವದಿಂದ ಸನ್ಮಾನಿತರಾಗಿದ್ದಾರೆ. ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಬಂದವು ಅವರಿಗೆ. ಅವರ ಆ ಭಾಷಣಗಳಲ್ಲಿ, ಮಾತಿನಲ್ಲಿ ಅಪೂರ್ವ ಮಾಹಿತಿ ಇರುತ್ತದೆ. ಇಷ್ಟೇ ಅಲ್ಲ, ಆ ಶೈಲಿ, ಆ ಉತ್ಸಾಹ ಕೇಳುವರನ್ನು ಉತ್ಸಾಹಗೊಳಿಸುತ್ತದೆ. ಇಂಥ ಶ್ರೇಷ್ಠ ವ್ಯಕ್ತಿಯ ಈ ಮುನ್ನುಡಿ ಎಷ್ಟು ಶ್ರೇಷ್ಠವಾಗಿರಬೇಕು. ಅದು ಮುದ್ದುರಾಮ ಮಂಜರಿಯಲ್ಲಿರುವಂಥ ಈ ಮುನ್ನುಡಿಯನ್ನು ನಾನು ವಾಚನ ಮಾಡ್ತೇನೆ. ಪ್ರತಿ ಪ್ಯಾರಾವನ್ನು ಪ್ರಾರಂಭಿಸ್ತಾರೆ. ಸಕ್ಕರೆಯ ಗೊಂಬೆ ಸಮುದ್ರ ಆಳ ನೋಡಲು ಇಳಿದಂತಾಯಿತು. ಅರ್ಥ ಹೇಳಬೇಕಾಗಿಲ್ಲ, ಕರೆಗೆ ಹೋಗಿಬಿಡುತ್ತದೆ. ಕನ್ನಡ ಮುಕ್ತಕ ಸಾಹಿತ್ಯದಲ್ಲಿ ಒಂದು ಅನರ್ಘ್ಯ ಭಂಡಾರವೆನಿಸಿರುವ ಮುದ್ದುರಾಮನ ಪದ್ಯಗಳನ್ನು ಓದುತ್ತಾ ಹೋದಂತೆ ನನಗಾದ ಅನುಭವ, ನಾನು ಅದರಲ್ಲಿ ಕರಗಿ ಹೋಗೇನಿ ಅಂತ ಹೇಳ್ತಾರೆ. ಒಂದು ಸುಖ ಮತ್ತು ಸ್ವಾದವಿದೆ ಇವುಗಳಲ್ಲಿ. DVG ಅವರ ಮಂಕುತಿಮ್ಮನ ಕಗ್ಗ ಚೌಪದಿಯ ಪ್ರಕಾರದ ಒಂದು ಶಿಖರ. ಮುದ್ದುರಾಮ ಅದರ ಪಡಿನೆರಳಲ್ಲ, ಪ್ರತಿಸ್ಪರ್ಧಿಯೂ ಅಲ್ಲ. ಮುದ್ದುರಾಮ ನಿರಾಳ ಹರಿಯುವ ಒಂದು ಪನ್ನೀರ ನದಿ. ಅದರಲ್ಲಿ ಇಳಿದವನು ತಾನೇ ಕರಗದಿದ್ದರೆ ಮುದ್ದುರಾಮ ನಮಗೆ ದಕ್ಕಲಿಲ್ಲವೆಂದೇ ಅರ್ಥ. ಅಂತೂ ಇದನ್ನು ಓದಿ ಹೊರಗೆ ಬಂದ ಮೇಲೆ ಮನಸ್ಸಿಗೊಂದು ಪನ್ನೀರ ಸ್ನಾನ, ಆಹ್ಲಾದಕರ ಅನುಭೂತಿ. ಇಲ್ಲಿ ಪನ್ನೀರ್ ಅಂದರೆ ಏನು? ಶ್ರೀಸಾಮಾನ್ಯನಿಗೆ ಅರ್ಥವಾಗದಂಥ ಶಬ್ದಗಳಿದ್ದಾಗ ನಾನು ಅವುಗಳ ಅರ್ಥವನ್ನು ಪ್ರಯತ್ನಿಸಿ ಹೇಳಬಯಸ್ತೇನೆ. ಪನ್ನೀರು ಇದು ಒಂದು ತಂಪಾದ ನೀರು ಅಥವಾ ಸುಗಂಧಭರಿತವಾದ ನೀರು, ಪರಿಮಳವಾದ ಜಲ. ಅದಕ್ಕೆ ಸ್ನಾನ ಮಾಡಿ ಬಂದರೆ ಎಷ್ಟು ಸಂತೋಷ ಆಗ್ತದೆ. ಮತ್ತು ಆಹ್ಲಾದದ ಅನುಭೂತಿ ಅಂದಾರ. ಏನಿದು ಅನುಭೂತಿ? ಅರ್ಥ ಅಂದರೆ ಸ್ವಂತ ಅನುಭವಕ್ಕೆ ಬಂದಿರುವಂಥ ಒಂದು ತಿಳಿವು. ಅನುಭೂತಿ ಅಂದರೆ ಸ್ವಂತ ಅನುಭವಕ್ಕೆ ಬಂದಿರುವಂತಹ ಒಂದು ತಿಳಿವು, ಒಂದು ಅರಿವು. ಈಗ ನೋಡಿ, ಶುಚಿಶೀಲ ಬದುಕು, ಅಗಾಧ ಜೀವನ ಪ್ರೀತಿ, ಪ್ರಗಾಢ ಅನುಭವ, ಸಕಾರಾತ್ಮಕ ಚಿಂತನೆ, ಸಂತರಂಥವರ ಸಹವಾಸ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರು ಸಂಯಮದ ನೋಟ, ಇಂಥವೆಲ್ಲ ಸೇರಿ ಇಲ್ಲೊಂದು ಚಿತ್ತ ಪರಿಪಾಕ ಸಿದ್ಧವಾಗಿದೆ. ಮುದ್ದುರಾಮ ಅದರ ಅಭಿವ್ಯಕ್ತಿ. ಎಷ್ಟೊಂದು ಅದ್ಭುತ ಅಲ್ಲ, ಎಷ್ಟೊಂದು ಅದ್ಭುತ. ಇವೆಲ್ಲ ಅರ್ಥ ಆಗ್ತದೆ. ಇಲ್ಲಿ ಏನಿಲ್ಲ, ಒಂದು ಉತ್ತಮವಾದ ಮಾಡಿದಂಥ ಅಡುಗೆ ಅಂತ ಹೇಳ್ತಾರೆ. ಒಂದು ಚಿತ್ತ ಪರಿಪಾಕ, ನಮ್ಮ ಮನಸ್ಸು ಬುದ್ಧಿ ಬಳಿಗೆ ಒಂದು ಮೃಷ್ಟಾನ್ನ ಭೋಜನ ಇಲ್ಲಿದೆ ಅಂತ ಹೇಳ್ತಾರೆ ಅವರು, ಶಿವಪ್ಪನವ್ರು. ಇವು ಮುದ್ದುರಾಮನ ಚೌಪದಿಗಳು. ನಮ್ಮ ನಾಡಿನ ಹಿರಿಯ ಕವಿ ಶ್ರೀ KC ಶಿವಪ್ಪ ಅವರು ತಮ್ಮ ಮುದ್ದುರಾಮನ ದರ್ಶನದಿಂದ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ, ಜೀವನ್ಮುಖಿಯಾಗಿಸಿದ್ದಾರೆ. ಏನು ಮಾಡಿದರೂ ಅದನ್ನು ಸಾಧ್ಯವಾದಷ್ಟು ಸುಂದರವಾಗಿ, ಪರಿಪೂರ್ಣವಾಗಿ ಮಾಡಬೇಕೆಂಬುದು ಶಿವಪ್ಪನವರ ಜನ್ಮಕ್ಕೆ ಅಂಟಿದ ಗುಣ. ಆ ಗುಣವೇ ಮುದ್ದುರಾಮ ಕವಿತೆಗಳಲ್ಲಿ ಕಂಡೇ ಬರುತ್ತದೆ. ನೋಡಿ, ಜೀವನ್ಮುಖಿ, ಅದ್ಭುತವಾದ ಶಬ್ದ. ಏನಿದು ಜೀವನ್ಮುಖಿ ಅಂದರೆ?
ಜೀವನವನ್ನು ಪ್ರೀತಿ ಉತ್ಸಾಹಗಳಿಂದ ನೋಡಿ ಬದುಕೋದಕ್ಕೆ ಜೀವನ್ಮುಖಿ ಅಂತಾರಂತ ನನ್ನ ಅರ್ಥ. ಮನುಷ್ಯನ ಮನಸ್ಸು ಏನಾಗ್ತದಪ್ಪ, ಕ್ಷಣಕಾಲ ಕೆಣಕುವಂಥ, ಕೆರಳಿಸುವಂಥ ಪ್ರಲೋಭನೆ, ದುರಾಸೆ, ಹತಾಶೆ, ಎಂಥ ವಿದ್ಯಮಾನಗಳು ನಮ್ಮ ಜಗತ್ತಿನಲ್ಲಿ ಸಮಾಜದಲ್ಲಿ ನಡೆಯುತ್ತಿರುವಾಗ ಸಂಯಮದಲ್ಲಿ ಇರಿಸಿಕೊಳ್ಳುವುದು, ಕತ್ತಲು ಬೆಳಕನ್ನು ಸಮದೃಷ್ಟಿಯಲ್ಲಿ ನೋಡುವುದು ಬಹಳ ಕಠಿಣ. ಇದು ಆದರೆ ಈ ನೆಮ್ಮದಿ ಬೇಕು. ಇವೆಲ್ಲದರ ಹೊರಗೆ ಬಂದು ಹೇಗೆ ಸಾಧ್ಯ ಅಂದರೆ ನಮಗೆ ಕಲೆ, ಸಾಹಿತ್ಯ, ಅಧ್ಯಾತ್ಮ ನೆರವಾಗ್ತದೆ ಅಂಥೇಳಿ ಅದ್ಭುತವಾದ ಸಲಹೆಯನ್ನು ಶ್ರೀ ಕೃಷ್ಣೇಗೌಡರು ಕೊಡ್ತಾ ಇದ್ದಾರೆ. ಕಲೆ ಅಂದರೆ ಸಂಗೀತವೂ ಹೌದು, ಸಾಹಿತ್ಯ, ಸಂಗೀತ, ಅಧ್ಯಾತ್ಮ ಇದು ಹೌದು. ಆಮೇಲೆ ಅವ್ರು ಬರ್ತಾರೆ, ಯಾಕಂದರೆ ಮುದ್ದುರಾಮ ಇದು ಕವನಲ್ಲ, ಕವನ ಅಂದರೆ ಕಾವ್ಯ. ಕಾವ್ಯ ಅಂದರೇನು ಅನ್ನುವಂಥ ಒಂದು ಅದ್ಭುತ ಪ್ರಕರಣಕ್ಕೆ ಬರ್ತಾರೆ ಅವರು. ಅದ್ಭುತ ಪ್ರಕರಣ, ಅವರ ಪ್ರಕರಣ ಇದು. ಕಾವ್ಯ ಎಂದರೆ ಏನು ಪ್ರಶ್ನೆ ಮಾಡ್ತಾರೆ ನಮಗವರು. ಪ್ರಶ್ನೆ ಮಾಡೋದು ಭಾಳ ಮಹತ್ವದ. ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ಪ್ರಶ್ನಿಸಬೇಕು. ಪ್ರಶ್ನೆ ಮಾಡುವುದರಿಂದ ಆ ಎದುರಿ ಕೂತವರಾಗಲಿ ಓದುವವನಾಗಲಿ ಜಾಗೃತನಾಗ್ತಾನೆ. ತಿಳ್ಕೋಬೇಕು ಅಂತ ಒಂದು ಅರ್ಥ ಹುಡ್ತದೆ, ಉತ್ಸಾಹ ಬರ್ತದೆ. ಕಾವ್ಯವೆಂದರೆ ಏನು, ಕಾವ್ಯದ ಉದ್ದೇಶ ಮತ್ತು ಪ್ರಯೋಜನ ಏನು? ನಮ್ಮ ಪ್ರಶ್ನೆಗೆ ನಮ್ಮ ಪರಂಪರೆಯುದ್ದಕ್ಕೂ ಉತ್ತರ ಮತ್ತು ವ್ಯಾಖ್ಯಾನಗಳನ್ನು ನಮ್ಮ ಕವಿ ಮೀಮಾಂಸಕಾರರು ಕಾಲ ಕಾಲಕ್ಕೆ ನೀಡುತ್ತಲೇ ಬಂದಿದ್ದಾರೆ. ಕಾವ್ಯ ಪ್ರಯೋಜನ ಬಗ್ಗೆ ನಮ್ಮ ಪ್ರಾಚೀನ ಮೀಮಾಂಸಕಾರರ ಮಮ್ಮಟ ಅವ ಕಾವ್ಯ ಮೀಮಾಂಸಕಾರವ ತನ್ನ ಕಾವ್ಯ ಪ್ರಕಾಶ ಗ್ರಂಥದಲ್ಲಿ ಬರೆದಿರುವ ಪದ್ಯವೊಂದು ಗಮನಾರ್ಹವಾಗಿದೆ. ಬಹಳ ಅದ್ಭುತವಾದ ಇದು ಸಾಲು. ಇದೊಂದು ಪದ್ಯ ಸಂಸ್ಕೃತದಲ್ಲಿದೆ. ಕಾವ್ಯಂ ಕಾವ್ಯಂ ಯಶಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯಃ ಪರನಿವೃತ್ತಯೇ ಕಾಂತಾ ಸಂಹಿತಯೋಪದೇಶಯುಜೇ. ಇಲ್ಲಿ ಆ ಶಬ್ದ ಬಂತು ನೋಡ್ರಿ, ಕಾಂತಾ ಸಂಹಿತ ಅಂತ ಅದ್ಭುತವಾದ ಶಬ್ದ. ಅಂದರೆ ಅದರ ಅರ್ಥ ಮಾಡಿದ್ದಾರೆ ಇಲ್ಲಿ ಕನ್ನಡದಲ್ಲಿ. ಸುಂದರವಾದ ಅರ್ಥವನ್ನು ಕೊಡ್ತಾರೆ ಈ ಸಂಸ್ಕೃತ ಶ್ಲೋಕದ್ದು. ಏನಪ್ಪ ಅದು? ಕಾವ್ಯವೆಂಬುದು ಯಶಸ್ಸು, ಅರ್ಥಪ್ರಾಪ್ತಿ, ವ್ಯವಹಾರ ಜ್ಞಾನ, ಅಶಿವತ್ವಹಾನಿ ತತ್ಕ್ಷಣ ನಿವೃತ್ತಿಯನ್ನು ನೀಡುವುದಲ್ಲದೆ ಕಾಂತಾ ಸಂಹಿತದಲ್ಲಿ ಉಪದೇಶ ನೀಡುತ್ತದೆ ಎಂಬರ್ಥ. ಕಾವ್ಯದ ಪರಮ ಪ್ರಯೋಜನ ಮುಕ್ತಿ, ಮೋಕ್ಷ, ಸದ್ಗತಿ ಎಂಬ ಅಭಿಪ್ರಾಯಗಳೂ ಇದ್ದವು ಹಿಂದೆ. ಆದರೆ ಕಾವ್ಯದ ಪ್ರಯೋಜನ ಲೋಕಾನುಭವ, ರಸಾನುಭವ ಎಂಬ ವಾದ ಅನಂತರ ಬಂದಿತು. ಇನ್ನೊಮ್ಮೆ ಭಾಳ ಮಹತ್ವದ್ದು. ಮನುಷ್ಯನ ಜೀವನಕ್ಕೆ ಕೆಲವು ಸುಂದರತೆಗಳು ಬೇಕಾಗ್ತವೆ, ಕೆಲವು ಒಂದು ಮೋಜು ಬೇಕಾಗ್ತದೆ, ಒಳ್ಳೆಯ ಸಾತ್ವಿಕ ಮೋಜು ಬೇಕಾಗ್ತದೆ, ಒಂದು ಅನುಭವ ಬೇಕಾಗ್ತದೆ. ಅದು ಕಾವ್ಯದಿಂದ ದೊರೀತದೆ ಅಂತೇಳಿ ಶ್ರೀ ಕೃಷ್ಣೇಗೌಡರು ಅದನ್ನು ಒತ್ತಿ ಹೇಳಿದ್ದಾರೆ ಇಲ್ಲಿ. ಏನಂದರೆ ಕಾವ್ಯದ ಪರಮ ಪ್ರಯೋಜನ ಅದಾಯ್ತಲ್ಲ, ಕಾವ್ಯದ ಪ್ರಯೋಜನ ಲೋಕಾನುಭವ, ರಸಾನುಭವ ಎಂಬ ವಾದ ಅನುಭವ ಅನಂತರ ಬಂತು. ಕಾವ್ಯವೆಂಬುದು ಸಾಮಾಜಿಕ ಸಮಸ್ಯೆಗಳ ನೋವಿನ ದನಿಯಾಗಬೇಕು, ಪ್ರತಿಭಟನೆಯ ಖಡ್ಗವಾಗಬೇಕು, ಅಸ್ತ್ರವಾಗಬೇಕು ಎನ್ನುವವರೆಗೆ ಇದು ಬೆಳೆಯುತ್ತಾ ಬಂತು. ನೋಡ್ರಿ ಕಾವ್ಯ ಯಾವ ರೀತಿ ಬೆಳೀತೋ, ಅದೆಲ್ಲದರ ಚರ್ಚೆ ಈಗ ಬೇಡ. ಕಾವ್ಯ ಏನು ಮಾಡಬೇಕು ಅದನ್ನು ನಮ್ಮ ಕನ್ನಡದ ಒಬ್ಬ ಶ್ರೇಷ್ಠ ಕವಿ KS ನರಸಿಂಹಸ್ವಾಮಿ ಹೇಳಿದ್ದಾರೆ. ಒಂದು ಸುಂದರವಾದ 4 ನುಡಿಯ ಕವಿತೆಯನ್ನು ಬರೆದಾರೆ. ಅದನ್ನು ನಾಳೆ ಓದಿ ಹೇಳ್ತೇನೆ. ನಮಸ್ಕಾರ. ಇವತ್ತಿನ ಈ ಸಾಹಿತ್ಯ ಸತ್ಸಂಗ ನಿವೇದನೆ ಮುಗೀತು. ನಮಸ್ಕಾರ.